ನೀವು ತೊಗೊಂಡೋಗಿ ಇನ್ನೊಂದು ಡೆಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಬೆಂಗಳೂರನ್ನ ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಅಲ್ಲಿರುವಂತಹ ಹಳ್ಳಿ ಮನೆಗಳು ಉತ್ತಮನ ಅಥವಾ AI ಮನೆಗಳಿಂದ ಏನು ಉಪಯೋಗ ಇದೆ? ಈಗ ಇರೋಂಥ ಅಷ್ಟು ಕಾಡನ್ನ ಕಡಿದ್ಬಿಟ್ಟು ನೀವು ಉದ್ಯಾನವನ ಮಾಡಿದರೆ ಅಲ್ಲಿ ಗಾಳಿ ಬರುತ್ತಾ? ನಮಗೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಬರುತ್ತಾ? ಹಾಯ್ ಹೆಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆ ಸ್ವಾಗತ. ನಾನಿವತ್ತು ಮಾತಾಡೋಕ್ಕೆ ಹೋಗ್ತಾ ಇರೋಂಥ ವಿಷಯ ಬಂದು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ನ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ನನಗೆ ಈ ವಿಷಯದ ಬಗ್ಗೆ ಮಾತಾಡೋದು ತುಂಬಾ ಬೇಜಾರಾಗ್ತಿದೆ. ಯಾಕಂದರೆ ನಮ್ಮ ರೈತರು ಅವ್ರ ಜಮೀನನ್ನ ಅವರು ಉಳಿಸ್ಕೊಳ್ಳೋದಕ್ಕೆ ಇವ್ರ ಕೈ ಕಾಲನ್ನು ಬಿಡಬೇಕಾಗಿದೆ ಅಂಥ ಪರಿಸ್ಥಿತಿ ಬಂದಿದೆ. ಲಿಟ್ರಲಿ ನಂಗೆ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿದೆ. ಯಾಕಂತಂದರೆ ನಮಗೆ ಅವಾಗೆಲ್ಲ 20 ಎಕರೆ 30 ಎಕರೆ ಜಮೀನಿತ್ತು ಅಂತ ನಮ್ಮ ತಂದೆ ತಾಯಿ ಹೇಳ್ತಾರೆ. ಇವಾಗ ಬರೀ ಅದು ನಮ್ಮ ಅಣ್ಣಂಗೋ ನಮ್ಮ ಸಿಸ್ಟರ್ಗೆ ಎಲ್ಲರಿಗೂ ಸೇರಿ ಒಂದು 5ರಿಂದ 6 ಎಕರೆ ಜಮೀನಿಗೆ ಬಂದು ನಿಂತಿದೆ. ಇವಾಗಿನ ಪರಿಸ್ಥಿತಿ ಒಳಗೆ 1 ಎಕರೆ ಅಲ್ಲ, ಒಂದು 10 ಗುಂಟ ಜಮೀನು ತೊಗೊಳೋದು ತುಂಬ ಕಷ್ಟ ಇದೆ. ಇಂಥ ಚಿಕ್ಕ ಹಳ್ಳಿಲಿ ಆಗಿರ್ಬೋದು, ಅಲ್ಲಿ ಒಂದು ಜಮೀನು ತೊಗೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ಅಂಥ ಪರಿಸ್ಥಿತಿ ಬಂದಿದೆ. ಅದರೊಳಗೆ ನಮ್ಮ ಗೌರ್ಮೆಂಟ್ ಇವತ್ತು ಅಲ್ಲಿನ ರೈತರ ಹತ್ರ ಇರುವಂತಹ ಜಮೀನನ್ನು ಕಿತ್ಕೊಂಡು ಒಂದು ದೊಡ್ಡ AI ಸಿಟಿನ ನಿರ್ಮಾಣ ಮಾಡ್ತಾರಂತೆ. ಅದು ದೇಶದಲ್ಲೆಲ್ಲ ವಿಶ್ವದಲ್ಲೇ ಇಲ್ಲದೆ ಇರೋಂತಹ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ಇಲ್ಲಿ ಮಾಡೋದಕ್ಕೆ ಹೋಗ್ತಾ ಇದ್ದಾರಂತೆ. ಅದನ್ನು ಯಾಕೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಇನ್ನೂ ಆದರೂ ಯಾರಿಗೂ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಒಂದು AI ಜನರೇಟೆಡ್ ಮನೆಗಳನ್ನು ಕಟ್ತಾರಂತೆ, ಕೆರೆಗಳನ್ನು ಸಂಪೂರ್ಣ ಅಭಿವೃದ್ಧಿ ಮಾಡ್ತಾರಂತೆ. ಆಮೇಲೆ ಅಲ್ಲಿರೋದೆಲ್ಲ ಬರಡು ಭೂಮಿ ಅಂತೆ, ಬಂಜರು ಭೂಮಿ ಅಂತೆ. ನಮ್ಮ CM ಸಾಹೇಬರು ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿರೋದೆಲ್ಲ ಬರಡು ಭೂಮಿ, ಬಂಜರು ಭೂಮಿ, ಏನನ್ನೂ ಅಲ್ಲಿ ಬೆಳೆಯೋಕ್ಕಾಗಲ್ಲ. ಸೊ ಅಲ್ಲಿಗೆ ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು, ಅಲ್ಲಿ ಇರೋಂಥ ನೀರು ಕಲುಷಿತವಾಗಿದೆಯಂತೆ. ಅದರಿಂದ ಬೆಳೆದಂತಹ ಬೆಳೆನ ನಾವು ತಿಂದುಬಿಟ್ರೆ ನಮ್ಗೆ ಆರೋಗ್ಯ ಸರಿ ಇರಲ್ಲಂತೆ. ಈ ಥರ ನಮ್ಮ CM ಸಾಹೇಬರು ಹೇಳಿ ಆ ಒಂದು ಲ್ಯಾಂಡನ್ನು ಅಕ್ವಿಸಿಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ಇರುವಂತಹ ರೈತರು ಇನ್ನೂ ಆದರೂ ಒಗ್ಗೂಡಿ ಅವರು ನಮಗೆ ಈ ಒಂದು ಪ್ರಾಜೆಕ್ಟ್ ಬೇಡ ಅಂತ ಅವರು ಕೈ ಮುಗಿತಾ ಇದ್ದಾರೆ, ದಿನ ಗೋಗರಿತಾ ಇದ್ದಾರೆ. ಇದರೊಳಗೆ 9 ಹಳ್ಳಿಗಳನ್ನು ಅವರು ಮುಚ್ಚಾಕೋದಕ್ಕೆ ಅಥವಾ ನಮ್ಮ ಸರಳ ಭಾಷೆ ಒಳಗೆ ಹೇಳಬೇಕಂತಂದರೆ ಅವನ್ನ ಮಣ್ಣು ಮುಚ್ಚಬೇಕು, ಅವ್ರನ್ನೆಲ್ಲರನ್ನೂ ಮಣ್ಣು ಮುಚ್ಚಿ ಮುಗಿಸ್ಬಿಡ್ಬೇಕು ಅಂತ ಹೋಗ್ತಾ ಇದ್ದಾರೆ. ಈಗ ಅಲ್ಲಿ ಹತ್ರ 8,000 ಎಕರೆ ಅಷ್ಟು ಜಾಗನ ಇವರು ಕಬಳಿಸೋದಕ್ಕೆ ಹೋಗ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಇಷ್ಟು ದಿನ ಸಿದ್ದರಾಮಯ್ಯ ಅವರು ಕೆಳಗಿಳಿದು ಸ್ವಲ್ಪ ಹೊಸ ಅಲೆ ಬರಲಿ, DKಶಿ ಅವರಿಗೆ ಒಂದು ಸ್ಥಾನನ ಕೊಡಲಿ, ನೋಡೋಣ ಅವರಲ್ಲಿ ಹೇಗಿರುತ್ತೆ, ಅವರು ಯಾವ ಥರ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡಬೇಕು ಅಂತ ನಾವು ಇಷ್ಟು ದಿನ ಕಾಯ್ತಾ ಇದ್ವಿ. ಸೊ ಬಟ್ ಈಗ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಮಗೆ ಯಾಕಾದರೂ ಇವರು CM ಸ್ಥಾನಕ್ಕೆ ಬಂದ್ರಪ್ಪ, ನಾವು ಯಾಕಾದರೂ ಇಂಥವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ವಪ್ಪ, ಇಂಥ ಮೂರ್ಖರನ್ನ ತಂದು ಚೇರ್ ಮೇಲೆ ಕೂಡಿಸಿ ಈಗ ನಮ್ಮ ತಲೆನ ನಾವೇ ಚಚ್ಕೊಳ್ತಾ ಇದ್ದೀವಲ್ಲಪ್ಪ ಅಂತ ನಮಗೆ ಒಂದು ಕಡೆ ಬೇಜಾರಾಗ್ತಾ ಇದೆ. ನಮ್ಮ ಜನಕ್ಕೆ ಫಸ್ಟ್ ಬುದ್ಧಿ ಬರಬೇಕು, ಯಾರನ್ನ ಹೇಗೆ ಆಯ್ಕೆ ಮಾಡಬೇಕು. ನಾನಿಲ್ಲಿ ಯಾವುದೇ ಗೌರ್ಮೆಂಟ್ ಪರ ಅಥವಾ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಇಷ್ಟು ದಿನ BJP ಗೌರ್ಮೆಂಟ್ ಇತ್ತು, ಅವಾಗೆಲ್ಲ ಗೌರ್ಮೆಂಟ್ ಇತ್ತು, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಯಾರೂ ಏನೂ ಉದ್ಧಾರ ಮಾಡಿಲ್ಲ. ಈಗ BJP ಅವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು, ಯಾರ ಪರನೂ ನಾನು ಮಾತಾಡ್ತಾ ಇಲ್ಲ. ಯಾಕಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡದೊಳಗೆ ಯಾವಾಗೂ BJP ಗೌರ್ಮೆಂಟ್ ಇತ್ತು. ನಾ ಈಗ ಅಟ್ ಪ್ರೆಸೆಂಟ್ ಧಾರವಾಡದೊಳಗಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ನ ಅವ್ರು ಮಾಡಿಲ್ಲ. ನಮ್ಮದು ಇಷ್ಟು ದೊಡ್ಡ ಸಿಟಿ ಇದೆ, ಎರಡೂ ಸೇರಿಬಿಟ್ಟು ಟ್ವಿನ್ ಸಿಟಿ ಇದೆ, ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲಿ ಇಲ್ಲ. ಅಲ್ಲಿ ನೀವೇನು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಿದ್ದೀರಲ್ಲ, ಅದನ್ನು ಈ ಕಡೆ ತೊಗೊಂಬನ್ನಿ. ನಮ್ಮ ಉತ್ತರ ಕರ್ನಾಟಕ ಇದೆಯಲ್ಲ, ನಮ್ಮ ಉತ್ತರ ಕರ್ನಾಟಕ ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ಉತ್ತರ ಕರ್ನಾಟಕನ ಸ್ವಲ್ಪ ಅಭಿವೃದ್ಧಿ ಮಾಡಿ. ಓಕೆ, ಬೇಡ, ದಾವಣಗೆರೆಗೆ ತೊಗೊಂಬನ್ನಿ. ದಾವಣಗೆರೆ ಚೆನ್ನಾಗಿಲ್ವಾ ನಿಮಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೋದಕ್ಕೆ? ದಾವಣಗೆರೆ ಸುತ್ತಮುತ್ತಲು ಎಷ್ಟೊಂದು ಜಾಗ ಇದೆ, ಅದನ್ನೆಲ್ಲ ಅಕ್ವಿಸಿಷನ್ ಮಾಡ್ಕೊಳ್ಳಿ. ಅದು ಬೇಡ, ದಾವಣಗೆರೆ ಬೇಡ, ಉತ್ತರ ಕರ್ನಾಟಕ ಬೇಡ, ನೀವು ಯಾವುದನ್ನೇ ಅಕ್ವಿಸಿಷನ್ ಮಾಡ್ಕೊಬಿಡಿ. ನೀವೀಗ ಇಂಟಿಗ್ರೇಟೆಡ್ ದೊಡ್ಡ ಸಿಟಿ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಮ್ಮ ಕನಕಪುರನ ಯೂಸ್ ಮಾಡ್ಕೊಳ್ಳಿ. ನಮ್ಮ ಕನಕಪುರದಲ್ಲಿ ಎಷ್ಟೊಂದು ಜಾಗ ಇದೆಯಲ್ಲ, ನಿಮ್ಮದೇ ಲ್ಯಾಂಡ್ ಇದೆಯಲ್ಲ ಸಿಕ್ಕಾಪಟ್ಟೆ, ನಿಮ್ಮದು ನಿಮ್ಮ ತಮ್ಮಂದು ಎಲ್ಲ ಸಿಕ್ಕಾಪಟ್ಟೆ ಲ್ಯಾಂಡ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಜನನೆಲ್ಲ ಒಪ್ಪಿಸ್ಬಿಟ್ಟು ಅಲ್ಲೇ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ನಿರ್ಮಾಣ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಕನಕಪುರ ಸುತ್ತಮುತ್ತ ಇರೋಂಥ ಜನಕ್ಕೇ ನೀವು ಉದ್ಯೋಗ ಸೃಷ್ಟಿ ಮಾಡ್ಬೋದಲ್ಲ. ಈಗ ಹೇಳ್ತಿದ್ರಲ್ಲ, ನೀವು ಬಿಡದಿ ಸುತ್ತಮುತ್ತ ಇರೋ ಜನಕ್ಕೆ ನೀವು ಒಳ್ಳೆ ಉದ್ಯೋಗ ಕೊಡ್ತೀರಂತೆ. ಈಗ ಬಿಡದಿ ಒಳಗೆ ರೈತರು ಇದ್ದಾರಲ್ಲ, ಆ ರೈತರಿಗೆ ನೀವು ಏನು ಕೆಲಸ ಕೊಡ್ತೀರಾ? ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊತೀರಾ. ಈಗ ಅವ್ರಿಗೆ 2 ಕೋಟಿ 3 ಕೋಟಿ 5 ಕೋಟಿ ಬೇಡ, 10 ಕೋಟಿ ದುಡ್ಡು ಕೊಡ್ತೀರಾ ಅಂತ ಇಟ್ಕೊಳ್ಳಿ.
10 ಕೋಟಿ ದುಡ್ಡು ಏನಕ್ಕೆ ಸಾಲತ್ರಿ ಅವರಿಗೆ? ಒಂದೊಂದು ದಿನ ಖರ್ಚು ಮಾಡ್ಕೊತ ಹೋದರೆ 10 ಕೋಟಿ ದುಡ್ಡು ಅವ್ರಿಗೆ ಎಷ್ಟು ವರ್ಷಕ್ಕೆ ಖಾಲಿ ಆಗುತ್ತೆ ಅಂತ ನಿಮ್ಗೆ ಏನಾರು ಗೊತ್ತಾ? ಮುಂದಿನ ಪೀಳಿಗೆ ಏನು ಮಾಡಬೇಕು? ಮುಂದಿನ ಪೀಳಿಗೆ ಮಣ್ಣು ತಿನ್ನಬೇಕಾ? ಅವನೇನೋ ಓದಿದ, ಅವ್ರ ಮಗ ಓದಿದ, ಚೆನ್ನಾಗಿ ಓದಿದ, ಅವ್ರ ಮಗಳು ಚೆನ್ನಾಗಿ ಓದಿದ್ಲು, ಒಳ್ಳೆ ಯಾವುದೋ ಕೆಲಸ ತೊಗೊಂಡ್ರು, ಓಕೆ ಬೇರೆ ಕಡೆ ಹೋದರು. ನೀವು ಹೇಳ್ದಂಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಒಳಗೇ ಅವ್ರಿಗೇನೋ ಒಂದು ಕೆಲಸ ಕೊಟ್ರಿ ನೀವು, ಅವರಲ್ಲೇ ಕೆಲಸಕ್ಕೆ ಸೇರಿಕೊಂಡ್ರು. ಸಪೋಸ್ ಅವ್ರು ಓದಲಿಲ್ಲ, ಅವ್ರ ಕೈಲಿ ಓದೋಕ್ಕಾಗಲಿಲ್ಲ, ಎಲ್ಲರೂ ನಿಮ್ಮ ಥರನೇ ಓದಿ ಎಜುಕೇಟೆಡ್, ವೆಲ್ ಎಜುಕೇಟೆಡ್, ನಿಮ್ಮ ಮಗಳ ಥರನೇ ವೆಲ್ ಎಜುಕೇಟೆಡ್ ಆಗಿರ್ತಾನೆ ಅನ್ನೋದು ಸುಳ್ಳು. ಅವರು ಓದೋಕ್ಕಾಗ್ದೇ ಅವರು ಓದದೇ ಇರ್ಬೋದು. ಅವಾಗ ನೀವು ಯಾವ ಕೆಲಸ ಕೊಡ್ತೀರಾ ಅವ್ರಿಗೆ? ಕಸ ಗುಡ್ಸೋ ಕೆಲಸ ಕೊಡ್ತೀರಾ ಅವ್ರಿಗೆ? ತಿಂಗಳಿಗೆ 10,000 15,000 ಸ್ಯಾಲ್ರಿ ಕೊಡ್ತೀರಾ ಅವ್ರಿಗೆ? ಅವ್ರು ಏನು ಮಾಡ್ಬೇಕ್ರಿ? ಮಣ್ಣು ತಿನ್ಬೇಕಾ ಅವರಲ್ಲಿ ಜನ? ಸಪೋಸ್ ಅವ್ರು ಓದಲಿಲ್ಲ ಅಂತಂದರೆ ಅವ್ರದ್ದೇ ಆದಂಥ ಒಂದು ಪುಟ್ಟ ಜಾಗ ಇರಲಿ ಅವ್ರಿಗೆ, 20 ಗುಂಟೆ ಜಾಗ ಇರಲಿ ಅವ್ರಿಗೆ, ಅದರೊಳಗೆ ಅವ್ರು ಬೆಳ್ಕೊಂಡು ಅವ್ರ ಆಹಾರನ ಅವರು ತಿಂತಾರಲ್ಲ. ಅವರ ಜಮೀನನ್ನು ಕಿತ್ಕೊಳ್ಳೋಂಥ ಒಂದು ದುರಾಸೆ ಯಾಕೆ ನಿಮಗೆ? ಅವ್ರ ಜಮೀನನ್ನು ಅವ್ರಿಗೆ ಬಿಟ್ಬಿಡ್ರಿ. ನಾವು ಈಗ ಇಷ್ಟೆಲ್ಲ ಚರ್ಚೆ ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ರೈತರೇ ಒಪ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ಯಾವುದೇ ಸಮಸ್ಯೆ ಬರ್ತಾ ಇರಲಿಲ್ಲ. ರೈತರಿಗೆ ಒಪ್ಕೊಳ್ಳೋ ಮನಸ್ಸಿಲ್ಲ ಅಂತಂದರೆ ರೈತರಿಗೆ ನೀವು ಕೊಡೋದಕ್ಕಿಂತ ಹೆಚ್ಚಿಗೆ ಇನ್ಕಮ್ ಅವ್ರ ಭೂಮಿಯಿಂದ ಅವ್ರಿಗೆ ಬರ್ತಾ ಇದೆ. ಹೆಚ್ಚಿಗೆ ಬರದೇ ಇದ್ರೂ ಅವರು ಅಲ್ಲಿ ನೆಮ್ಮದಿಯಾದಂತಹ ಜೀವನನ ಅವರು ಅಲ್ಲಿ ನಡೆಸ್ತಾ ಇದ್ದಾರೆ. ಸೊ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡೋದು ಒಳ್ಳೆಯದು ಅನ್ನೋದು ನಮ್ಮ ಒಂದು ಕಳಕಳಿಯ ವಿನಂತಿ ಅಷ್ಟೇ. ಈಗ ನೀವು ರೈತರು ನೀವೇನಾದರೂ ರೈತರ ವಿರುದ್ಧ ಹೋಗಿ, ಇಲ್ಲ ನಾನು ಇಷ್ಟು ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಂಡೇ ತೀರ್ತೀನಿ, ನಾನು ಇಲ್ಲೊಂದು ಟೌನ್ಶಿಪ್ ಕಟ್ತೀನಿ ಅಂತಂದರೆ ಎಲ್ಲ ರೈತ ಸಮುದಾಯದವರು, ಇಡೀ ಕರ್ನಾಟಕದಲ್ಲೇ ಇರುವಂತಹ ರೈತರು ಇದಕ್ಕೆ ಬೆಂಬಲ ಕೊಟ್ಟು ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದಂತೂ ಖಂಡಿತ ನಿಜ. ಯಾಕಂದರೆ ಈಗ ಬಿಡದಿಗೆ ಬಂದಿರುವಂತಹ ನಿಮ್ಮ ಟೌನ್ಶಿಪ್ ಐಡಿಯಾ ಏನಿದೆ, ಕಾಂಕ್ರೀಟ್ ಕಾಡಿನ ಐಡಿಯಾ ಏನಿದೆ, ನೆಕ್ಸ್ಟ್ ಬೇರೆ ಊರಿಗೂ ಬರ್ಬೋದು. ಅಲ್ಲಿರೋರು ಎಲ್ಲಿಗೆ ಹೋಗಬೇಕು? ನೀವೀಗ ಬಿಡದಿನ ಒಂದು ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಿದ್ದೀರಲ್ಲ, ಅಲ್ಲಿಂದ ಬರುವಂತಹ ಹಾಲನ್ನೇ ನಿಮ್ಮ ಬೆಂಗಳೂರಿನವರು ಕುಡಿತಾ ಇರೋದು, ಅಲ್ಲಿಂದ ಬರ್ತಾ ಇರುವಂತಹ ತರಕಾರಿನೇ ನಿಮ್ಮ ಬೆಂಗಳೂರಲ್ಲಿರುವಂತಹ ಜನ ತಿಂತಾ ಇರೋದು, ಅಲ್ಲಿಂದ ಬರ್ತಾ ಇರುವಂತಹ ಎಲ್ಲ ಅಗ್ರಿಕಲ್ಚರಲ್ ರಿಸೋರ್ಸಸ್ನ ನಿಮ್ಮ ಬೆಂಗಳೂರಿನ ಜನ ಉಪಯೋಗಿಸ್ಕೊತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಒಂದು ದಿನ ಜೀವನ ಮಾಡೋಕ್ಕಾಗಲ್ಲ, ಅಷ್ಟು ಲೈಫ್ ಸ್ಟೈಲ್ ಕಾಸ್ಟ್ಲಿ ಆಗಿಬಿಟ್ಟಿದೆ. ನೀವೀಗ ಮತ್ತೆ ತೊಗೊಂಬಂದು ಇನ್ನೊಂದು ಬೆಂಗಳೂರು ಮಾಡಬೇಕು ಅಂತ ಹೋಗ್ತಿದ್ರಲ್ಲ, ಅದನ್ನೇ ಉತ್ತರ ಕರ್ನಾಟಕ ಕಡೆ ಮಾಡಿ ಪ್ಲೀಸ್. ಇದು ನಮ್ಮ ದಯವಿಟ್ಟು ಕಳಕಳಿಯ ವಿನಂತಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮನೇಲಿ ನಾವು 4 ಜನ ಇಂಜಿನಿಯರ್ಸ್ ಇದ್ದೀವಿ. ಅವರು ಅದರೊಳಗೆ ಯಾರೂ ಇಲ್ಲಿ ನಾವು ಏನಂದರೆ ನಮ್ಮ ಹುಬ್ಳಿ ಧಾರವಾಡದೊಳಗೆ ಯಾರೂ ಕೆಲಸ ಮಾಡ್ತಿಲ್ಲ. ಯಾಕಂದರೆ ನಮ್ಗೆ ಬೇಕಾದಂಥ ನಮಗಿರೋ ನಾಲೆಡ್ಜಿಗೆ ಅಥವಾ ನಮಗಿರೋ ಅಂಥ ಕೆಪ್ಯಾಬಿಲಿಟಿಗೆ ಇಲ್ಲಿ ಯಾವುದೇ ಕೆಲಸಗಳಿಲ್ಲ. ಇಲ್ಲಿ ನಾವು ಎಷ್ಟೇ ಪ್ರೋಗ್ರೆಸಿವ್ ಆಗಿ ಕೆಲಸ ಮಾಡ್ತೀವಿ ಅಂತಂದ್ರೂ ನಮಗೆ ಇಲ್ಲಿ ಭಾಳ ಮಾಡಿ 30,000 - 40,000 ಸ್ಯಾಲ್ರಿ ಕೊಡ್ತಾರೆ. ಈಗಿರುವಂತಹ ಗ್ಯಾಸ್ ಪ್ರೈಸ್ಗೆ, ಈಗಿರುವಂತಹ ಎಲ್ಲ ಗ್ರಾಸರೀಸ್ ಪ್ರೈಸಿಗೆ, ಈಗಿರುವಂತಹ ಲೈಫ್ ಸ್ಟೈಲ್ ಖರ್ಚಿಗೆ, ಈಗಿರುವಂತಹ ಮನೆ ರೆಂಟಿಗೆ, ಎಲ್ಲದಕ್ಕೂ ನಮಗೆ ಬರೋಂತಹ ಸ್ಯಾಲ್ರಿ ಎಲ್ಲಿಗೂ ಸಾಲಲ್ಲ. ಈಗಿರುವಂತಹ ಮಕ್ಕಳು ಫೀಸ್ ಇರ್ಬೋದು, ತಂದೆ ತಾಯಿ ಕೊಡಿಸ್ಬೇಕಾದಂತಹ ಮೆಡಿಸಿನ್ ಖರ್ಚಿರ್ಬೋದು, ಅದೆಲ್ಲ ನಮಗೆ 30,000ದೊಳಗೆ ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಓದಿರೋರಿಗೆ 30,000 ಸ್ಯಾಲ್ರಿ ಸಿಗ್ಬೋದು. ಓದದೇ ಇರೋರಿಗೆ ನಾನು ನೋಡಿದ್ದೀನಿ, ಸಿಕ್ಕಾಪಟ್ಟೆ ಜನಕ್ಕೆ 15,000 ಸ್ಯಾಲ್ರಿಗೋಸ್ಕರ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ದುಡಿತಾ ಇದ್ದಾರೆ. ಸೊ ಇಂಥ ಕಡೆ ನೀವು ತೊಗೊಂಬಂದು ನಿಮ್ಮ ಟೌನ್ಶಿಪ್ಪನ್ನು ಮಾಡಿ, ನಾವು ಬೇಡ ಅನ್ನಲ್ಲ. ಇಂಥ ಕಡೆ ಸಿಕ್ಕಾಪಟ್ಟೆ ಬರಡು ಭೂಮಿ ಇದೆ, ಇಂಥ ಕಡೆ ಸಿಕ್ಕಾಪಟ್ಟೆ ಬಂಜರು ಭೂಮಿ ಇದೆ, ಇಂಥ ಕಡೆ ತೊಗೊಂಬಂದು ನಿಮ್ಮ ಟೌನ್ಶಿಪ್ಪನ್ನು ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಅಲ್ಲಿ ಉತ್ಕೃಷ್ಟವಾದಂತಹ ಜಮೀನೊಳಗೆ ನೀವು ಟೌನ್ಶಿಪ್ನ ಮಾಡೋದಕ್ಕೆ ಹೋದರೆ ಅಲ್ಲಿರೋಂತಹ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ.